ಬೇಸಿಗೆ ಆರಂಭದಲ್ಲೇ ಬೆಂಗಳೂರಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗ್ಬಿಟ್ಟಿದೆ. ಇದನ್ನೇ ಬಂಡವಾಳ ಮಾಡಿಕೊಂಡಿದ್ದಾರೆ ಟ್ಯಾಂಕರ್ನ ಮಾಲೀಕರು. ಟ್ಯಾಂಕರ್ ಮಾಫಿಯಾ ಕೂಡ ನಡೀತಾ ಇದೆ. ಟ್ಯಾಂಕರ್ ಮಾಫಿಯಾದ ಬೇಕಾಬಿಟ್ಟಿ ರೇಟ್ಗಳಿಂದ ಜನ ಹೈರಾಣಾಗಿ ಹೋಗಿದ್ದಾರೆ. ಖಾಸಗಿ ಟ್ಯಾಂಕರ್ಗಳ ಕಳ್ಳಾಟಕ್ಕೆ ಲಗಾಮು ಹಾಕೋದಕ್ಕೆ ಇವತ್ತು ಸಭೆ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಇವತ್ತು ಸಭೆಯನ್ನ ನಡೆಸಲಾಗುತ್ತೆ. ಬಿಬಿಎಂಪಿ ಆಯುಕ್ತರು, ಜಲಮಂಡಳಿ ಅಧ್ಯಕ್ಷ ಡಿಸಿ ಜೊತೆ ಡಿಕೆ ಶಿವಕುಮಾರ್ ಸಭೆ ನಡೆಸ್ತಾರೆ. ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ ಮಧ್ಯಾಹ್ನ 2:30ಕ್ಕೆ ಈ ಸಭೆ ನಡೆಯುತ್ತೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸತ್ತಾರ್ ನೀಡ್ತಾರೆ. ಸತ್ತಾರ್, ಒಂದು ಕಡೆ ನೀರು ಸರಿಯಾಗಿ ಸಿಗ್ತಾ ಇಲ್ಲ, ಬೇಸಿಗೆ ಆರಂಭವಾಗಿದೆ. ಮತ್ತೊಂದು ಕಡೆ ಟ್ಯಾಂಕರ್ ತರಿಸೋಣ ಅಂತಂದ್ರೆ ಅಲ್ಲೂ ಕೂಡ ಮಾಫಿಯಾ ಆಗ್ತಿದೆ. ಇದೆಲ್ಲದಕ್ಕೂ ಏನು ಪರಿಹಾರ ಕಂಡುಕೊಳ್ಳೋ ಸಾಧ್ಯತೆ ಇದೆ ಇವತ್ತು? ಎಸ್ ಸಭಾ, ಇದೇ ನಿಟ್ಟಿನಲ್ಲಿ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಭೆ ಕರೆದಿರುವಂಥದ್ದು. ಯಾವಾಗ ನಗರದಲ್ಲಿ ನೀರಿಗೆ ಅಭಾವ ಎದುರಾಯಿತೋ ಇದನ್ನೇ ಅಡ್ವಾಂಟೇಜ್ ಆಗಿ ಮಾಡ್ಕೊಂಡಿರುವಂತಹ ಟ್ಯಾಂಕರ್ ಮಾಲೀಕರು ಬೇಕಾಬಿಟ್ಟಿ ಹಣವನ್ನು ವಸೂಲಿ ಮಾಡ್ತಾ ಇದ್ದು ನಗರದಲ್ಲಿ ಬರ ಎದುರಾಗುತ್ತಿದ್ದಂಗೆ ವಾಟರ್ ನೀರಿಗೆ ದರ ಕೂಡ ದುಪ್ಪಟ್ಟಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ಸಾರ್ವಜನಿಕರಿಂದ ಕೂಡ ಹಲವು ದೂರು ಬರ್ತಾ ಇತ್ತು. ಇದಕ್ಕೆ ಇದೀಗ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಸಭೆ ಕರೆದಿರುವಂಥದ್ದು. ಅಂದ್ರೆ ನಗರದಲ್ಲಿ ಸರಿಸುಮಾರು 3500ರಷ್ಟು ಟ್ಯಾಂಕರ್ಗಳಿದ್ದು ಈ ಪೈಕಿ ಇನ್ನೂ ಕೂಡ 500ಕ್ಕೂ ಅಧಿಕ ಟ್ಯಾಂಕರ್ಗಳು ಇನ್ನೂ ಕೂಡ ಸರಿಸುಮಾರು 3000ರಷ್ಟು ಟ್ಯಾಂಕರ್ಗಳು ಇನ್ನೂ ಕೂಡ ಲೈಸೆನ್ಸ್ ತೆಗೆದುಕೊಂಡಿಲ್ಲ. ಅಂದ್ರೆ 3500 ಟ್ಯಾಂಕರ್ಗಳ ಪೈಕಿ ಕೇವಲ 500ರಷ್ಟು ಮಾತ್ರ ಟ್ಯಾಂಕರ್ಗಳು ಲೈಸೆನ್ಸ್ ತೆಗೆದುಕೊಂಡಿದೆ. ಈ ನಿಟ್ಟಿನಲ್ಲಿ ಕೂಡ ಎಲ್ಲ ಟ್ಯಾಂಕರ್ ಮಾಲೀಕರು ಕೂಡ ಲೈಸೆನ್ಸ್ ತಗೋಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಇವತ್ತು ಕ್ರಮ ಈ ಬಗ್ಗೆ ಒಂದು ಸೂಚನೆ ಹೊರಡಿಸುವ ಸಾಧ್ಯತೆ ಇದೆ. ಅದರ ಜೊತೆಗೆ ಕೊಳವೆ ಬಾವಿಗಳನ್ನು ಕೂಡ ಸರ್ಕಾರ ತನ್ನ ಸುಪರ್ದಿಗೆ ತೆಗೆದುಕೊಟ್ಟ ನಿಟ್ಟಿನಲ್ಲಿ ಕೂಡ ಇವತ್ತು ಮೀಟಿಂಗ್ ನಲ್ಲಿ ಚರ್ಚೆ ಆಗಲಿದೆ. ಅದರ ಜೊತೆಗೆ ವಾಟರ್ ಮಾಫಿಯಾಗೆ ಯಾವ ರೀತಿಯಲ್ಲಿ ಕಡಿವಾಣ ಹಾಕಬಹುದು, ಯಾಕಂದ್ರೆ ಈಗಾಗಲೇ ಮೊದಲ ಸುತ್ತಿನಲ್ಲಿ ಸೂಚನೆ ಕೊಟ್ಟರೂ ಕೂಡ ಈ ಯಾವುದೇ ರೀತಿಯ ಕ್ರಮ ಅದು ಅಧಿಕೃತವಾಗಿ ಜಾರಿಯಾಗಿಲ್ಲ. ಇನ್ನು ಕೂಡ ನಗರದ ಹಲವು ಬೇಡ ಸದ್ದಿಲ್ಲದೆ ವಾಟರ್ ಮಾಫಿಯಾ ಜೋರಾಗಿ ನಡೀತಾ ಇದೆ. 1 to 2 ಪೀಕ್ತಾ ಇದ್ದಾರೆ. ಇದನ್ನು ಈ ಒಂದು ನಿಟ್ಟಿನಲ್ಲಿ ಈ ನಿಟ್ಟಿನ ಕಠಿಣ ಕ್ರಮ ಕೈಗೊಳ್ಳುವ ನಿಟ್ಟಿನಲ್ಲಿ ವಾಟರ್ ಮಾಫಿಯನ್ನು ಕಡಿವಾಣ ಹಾಕಲು ಯಾವ ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಳಬಹುದು, ಅದರ ಜೊತೆಗೆ ದರ ಕೂಡ ನಿಗದಿ ಮಾಡುವ ನಿಟ್ಟಿನಲ್ಲಿ ಕೂಡ ಇವತ್ತು ಚರ್ಚೆ ಆಗುವ ಸಾಧ್ಯತೆ ಇದೆ. ಅದರ ಜೊತೆಗೆ ಈ ಲೈಸೆನ್ಸ್ ವಿಚಾರವಾಗಿ, ಯಾಕಂದ್ರೆ 1/3 ಭಾಗದಷ್ಟು ಕೂಡ ಇನ್ನೂ ಕೂಡ ಲೈಸೆನ್ಸ್ ತೆಗೆದುಕೊಂಡಿಲ್ಲ, ಬೇಕಾಬಿಟ್ಟಿ ವಸೂಲಿ ಮಾಡ್ತಾ ಇರೋದ್ರ ಜೊತೆಗೆ ಇಲ್ಲಿಗಲ್ ಆಗಿ ಕೆಲವೊಂದು ರನ್ ಆಗ್ತಾ ಇದೆ. ಇದಕ್ಕೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಕೂಡ ಇವತ್ತು ಡಿಸಿಎಂ ನಡೆಯುವ ಸಭೆಯಲ್ಲಿ ಕೂಡ ಚರ್ಚೆ ಆಗುವ ಸಾಧ್ಯತೆ ಇದೆ. ಸಭಾ, ಥ್ಯಾಂಕ್ ಯು ಸತ್ತಾರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.